ಕುದಿ ಹೆಚ್ಚೆ ವೆಗಟಹುದು ಕಡಿಮೆಯಿರೆ ಹಸಿನಾತ ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ. ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ. ಅದನ್ನ ಹದದಿಂದ ಕಾಪಾಡಿಕೊಂಡ್ರೆ ಮಾತ್ರ ಬದುಕು ಸುಖವಾಗಿರುತ್ತೆ. ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಂತ ನಿದರ್ಶನದೊಂದಿಗೆ ಡಿ.ವಿ.ಜಿ ಈ ಕಗ್ಗದಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಹಾಲನ್ನ ನಾವು ಹದವಾಗಿ ಕಾಯಿಸ್ಬೇಕು ಅಲ್ವಾ? ಅದನ್ನೇನಾದ್ರೂ ಸ್ವಲ್ಪ ಹೆಚ್ಚಾಗಿ ಕುದಿಸಿದ್ರೆ ಹೊತ್ತಿ ವಾಸನೆ ಬರುತ್ತೆ. ಹಾಗೆ ಸರಿಯಾಗಿ ಕಾಯಿಸ್ಲಿಲ್ಲ ಅಂದ್ರೂ ಹಸಿನಾತ ಬರುತ್ತೆ. ಅಕಸ್ಮಾತ್ ಸ್ವಲ್ಪ ಕದಡಿ ಹೋದ್ರೆ ಅದು ಒಡೆದು ಹೋಗುತ್ತೆ ಅಲ್ವಾ? ಹೇಗೆ ಹಾಲನ್ನ ನಾವು ಹದವಾಗಿ ಕಾಯಿಸ್ತಿದ್ರೆ ಅದು ಯಾವ ಉಪಯೋಗಕ್ಕೂ ಬರೋದಿಲ್ವೋ, ವ್ಯರ್ಥ ಆಗುತ್ತೋ, ಹಾಗೆಯೇ ಮನಸ್ಸಿನ ಹದವೂ ಕೂಡ ಸೂಕ್ಷ್ಮ. ಎಲ್ಲಿಯೂ ಅತಿಯಾಗ್ಲೂಬಾರ್ದು ಮತ್ತೆ ಕೊರತೆಯೂ ಆಗ್ಬಾರ್ದು. ಹಾಗೆ ಸಮತೋಲನದಲ್ಲಿಟ್ಟಾಗ ಮಾತ್ರ ಬದುಕು ಹಸನಾಗತ್ತೆ. ಬಸವಣ್ಣ ಒಂದು ವಚನದಲ್ಲಿ ಹೇಳಿದ್ದಾರೆ, ಮನಸ್ಸಿನ ಕುರಿತು ಹೇಳಿದ್ದಾರೆ, ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಎನ್ನ ಮನವೆಂಬ ಮರ್ಕಟನ ದಾಳಿ ಘನವಾಯಿತ್ತು, ಎನ್ನ ನಿಂದಲ್ಲಿ ನಿಲಲೀಯದು, ಕ್ಷಣದಲ್ಲಿ ಪಾತಾಳಕ್ಕೆ ಐದುತ್ತಿದೆ, ಕ್ಷಣದಲ್ಲಿ ಆಕಾಶಕ್ಕೆ ಐದುತ್ತಿದೆ, ಕ್ಷಣದಲ್ಲಿ ದಿಗ್ದೆಸೆಗೆ ಐದುತ್ತಿದೆ. ಕೂಡಲ ಸಂಗಮ ದೇವ, ಈ ಮನವೆಂಬ ಮರ್ಕಟನ ದಾಳಿಯನೆಂದಿಗೆ ನೀಗಿ ಎಂದು ನಿಮ್ಮೊಡಗೂಡುವೆನಯ್ಯ. ಎಂತ ಅದ್ಭುತ ವಚನ ಅಲ್ವಾ? ಅಂದ್ರೆ ಬಸವಣ್ಣ ಹೇಳ್ತಾರೆ, ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಒಂದ್ಸಾರಿ ಪಾತಾಳಕ್ಕೆ ಕುಸಿಯುತ್ತೆ, ಒಂದ್ಸಾರಿ ಆಕಾಶಕ್ಕೆ ಇರುತ್ತೆ, ಅದನ್ನ ನಾನು ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ, ನಿಮ್ಮ ಒಡನೆ ಮನಸ್ಸನ್ನ ಬೆಸಿಲಿಕ್ ಆಗ್ತಾ ಇಲ್ಲ ದೇವಾ ಅಂತ ಕೇಳ್ಕೊಂತ ಇದ್ದಾರೆ. ಹಾಗೆ ಮನಸ್ಸು, ಪ್ರತಿಯೊಬ್ಬರ ಮನಸ್ಸು ಹಾಗೇನೆ ವಿಚಿತ್ರವಾಗಿದೆ. ಆ ಮನಸ್ಸನ್ನ ನಾವು ಹತೋಟಿಲಿ ಇಟ್ಕೋಬೇಕು. ಹೇಗೆ ನಾವು ಹಾಲನ್ನ ಹದವಾಗಿ ಕಾಯಿಸ್ತೀವೋ ಹಾಗೇನೆ ಮನಸ್ಸನ್ನು ಕೂಡ ಹದದಲ್ಲಿಟ್ಕೋಬೇಕು, ಅಥವಾ ಸಮತೋಲನದಲ್ಲಿಟ್ಟಾಗ ಮಾತ್ರ ಬದುಕು ಹಸನಾಗುತ್ತೆ, ಸುಖವಾಗುತ್ತೆ ಅಂತ ಡಿ.ವಿ.ಜಿ ಅವರು ನಮಗೆ ಉತ್ತಮ ನಿದರ್ಶನದೊಂದಿಗೆ ಸಾರಿದ್ದಾರೆ.